ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೇವರಾತ ಗೋಶಾಲೆ, ಅಶೋಕವನ ಗೋಕರ್ಣ. ಇವತ್ತು ನಾನು ಗೋಮಾಳಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಹಸುಗಳು ನೋಡಿ ಗೋಮಾಳಕ್ಕೆ ಬಂದಿದೆ. ಎಲ್ಲ ಹುಲ್ಲನ್ನ ತಿಂತಾ ಇವೆ, ಹಸಿ ಹುಲ್ಲನ್ನ ತಿಂತಾ ಇವೆ. ದಿವಸ ಬೆಳಿಗ್ಗೆ ನಾವು ಅವರನ್ನ ಬೆಳಗ್ಗೆ ಒಂದ್ ಹೊತ್ತು ಫೀಡ್ ಕೊಟ್ಟು ಬಿಡ್ತೀವಿ ಇಲ್ಲಿ ಗೋಮಾಳಕ್ಕೆ. ಇಲ್ಲಿ ಬಂದು ಹುಲ್ಲನ್ನ ತಿಂದು ಆಟ ಆಡ್ಕೊಂಡು ಅವು ಮನೆಗೆ ಹೋಗ್ತವೆ. ಗಂಟೆ ಎಲ್ಲ ಕಟ್ಟಿದ್ದಾರೆ. ಯೋಗಿನಿ, ನಮ್ಮ ಬ್ರಹ್ಮರ್ಷಿ ದೇವರಾತ ಗೋಶಾಲೆಯಲ್ಲಿ ಸುಮಾರು 150ಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳು ಇವೆ. ಇವೆಲ್ಲ ಗೀರ್ ಜಾತಿಯ ಹಸುಗಳು. ಗೀರ್ ಹಾಗೂ ಮಲ್ನಾಡ್ ಗಿಡ್ಡ ಜಾತಿಯ ಹಸುಗಳು ಹೆಚ್ಚಿಗೆ ಇವೆ ನಮ್ಮ ಗೋಶಾಲೆಯಲ್ಲಿ. ಇಲ್ಲಿ ನೋಡಿ, ಗಣಪ ಬಂದಿದ್ದಾನೆ. ಇವನು ಚೌತಿ ಹಬ್ಬಕ್ಕೆ ಹೊರಟಿದವನು. ಈ ಚೌತಿ ಹಬ್ಬಕ್ಕೆ 2 ವರ್ಷ ಆಗತ್ತೆ. ಭೀಷ್ಮ ಬಾ. ಗಣಪ ಇದ್ದಾನೆ, ಭೀಷ್ಮ ಇದ್ದಾನೆ. ಇದು ಮಲ್ನಾಡ ಗಿಡ್ಡ. ಇದು ಬಿಳಿ ಹಾಗೂ ಕೆಂಪು ಮಿಶ್ರಿತ ಬಣ್ಣ ಇದೆ ನೋಡಿ ಇದರದ್ದು. ಮಲ್ನಾಡ ಗಿಡ್ಡ ಅಂತಂದ್ರೆ ನಮ್ಮ ಸೊಂಟದ ಕೆಳಗೆ ಇರುವಂತಹದ್ದು. ಇದಕ್ಕೆ 2 ಕರು ಆಗಿದೆ. 2 ಕರುಗಳ ತಾಯಿಗಳು. ಮತ್ತೊಂದು ಮೇಲೆ ಹತ್ಕೊಂಡು ತಿಂತಾ ಇದೆ ಹುಲ್ಲನ್ನು. ಮೇಲೆ ಹತ್ಕೊಂಡು ಆ ಕಲ್ಲನ್ನು ಹತ್ಕೊಂಡು ಮೇಲೆ ಹತ್ಕೊಂಡು ತಿಂತಾ ಇದೆ. ಬಾ. ರಾಧೆ ಮಾದೇವಿಯ ಮಗಳು ರಾಧೆ. ಇದು ಮಲ್ನಾಡ ಗಿಡ್ಡದಲ್ಲಿ ಕೆಂಪು ಮಿಶ್ರಿತವಾಗಿ ಇರುವಂತಹದ್ದು. ಕೆಂಪು ಬಣ್ಣ ಮಿಕ್ಸ್ ಇದೆ. ಇದು ಕೃಷ್ಣ ಕಪಿಲ. ಕೃಷ್ಣೆ ಬಾ. ಕಪ್ಪು, ಅಚ್ಚು ಕಪ್ಪು ಇರುವಂತಹದ್ದು ಕೃಷ್ಣ ಕಪಿಲ, ಕಪ್ಪು ಬಣ್ಣದಲ್ಲಿ ಇರುವಂತಹದ್ದು. ಹೀಗೆ ಮಲ್ನಾಡ ಗಿಡ್ಡದಲ್ಲಿ ಸ್ವರ್ಣ ಕಪಿಲ ಇರುತ್ತೆ, ಕೃಷ್ಣ ಕಪಿಲ ಇರುತ್ತೆ, ಬೇರೆ ಬೇರೆ ಬಣ್ಣದ ಹಸುಗಳು ಇರುತ್ತೆ. ಗೀರಲ್ಲಿ ಹೆಚ್ಚಿಗೆ ಇರುವಂತಹದ್ದು ಕೆಂಪು ಬಣ್ಣದ್ದು. ಅದರಲ್ಲಿ ಮತ್ತೆ ಬಿಳಿ ಹಾಗೂ ಕೆಂಪು ಮಿಶ್ರಿತ ವರ್ಣಗಳದೆಲ್ಲ ಬರ್ತಾ ಇರ್ತದೆ. ಇವುಗಳಿಗೆಲ್ಲ ಸುಮಾರು 4-5 ಕರ ಆಗಿದೆ ನೋಡಿ. ಆದ್ರೆ ಇವ್ರ ಮ್ಯಾಕ್ಸಿಮಮ್ ಹೈಟ್ ಇರೋದು ನಮ್ಮ ಸೊಂಟದ ಕೆಳಗೆ. ಅದಕ್ಕಾಗಿ ಇವಕ್ಕೆಲ್ಲ ಗಿಡ್ಡ ಅಂತ ಹೇಳ್ತೀವಿ, ಮಲ್ನಾಡು ಗಿಡ್ಡ. ಇದಕ್ಕೂ ಚಿಕ್ಕ ಇರುವಂತದ್ದು ಪುಂಗನೂರು. ಇವ್ರಕ್ಕಿಂತ ಮತ್ತು ಸಣ್ಣ ಬರುತ್ತೆ, ಇಷ್ಟು ಸಣ್ಣ ಬರುತ್ತೆ. ಈಗ ಪುಂಗನೂರನ್ನು ಕೂಡ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವೊಬ್ರು ಮಾಹಿತಿನ ಕೊಟ್ಟಿದ್ದಾರೆ, ನೀವು ಇಲ್ಲಿ ಸಾಕಿ ನಿಮ್ಮ ಗೋಶಾಲೆಯಲ್ಲಿ ಅಂತ. ಆದ್ರೆ ಅವುಗಳ ಪ್ರೈಸ್ ತುಂಬಾ ಹೈ ಇದೆ. 2-3 ಕಡೆ ಎನ್ಕ್ವೈರಿ ಮಾಡಿದ್ವಿ. ಯಾರಾದ್ರೂ ಸ್ಪಾನ್ಸರ್ಸ್ ಇದ್ರೆ, ಯಾರಾದ್ರೂ ನಮ್ಮ ಗೋಶಾಲೆಗೆ ಪುಂಗನೂರು ಹಸುವನ್ನ ಕೊಡುವಂಗಿದ್ರೆ ಖಂಡಿತ ನಾವು ಅವುಗಳನ್ನ ಸಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸಾಕಿಸಲತ್ತೀವಿ. ಇವ್ರ ಜೊತೆನೆ ಪುಂಗನೂರನ್ನು ಕೂಡ ಸಾಕ್ಲಿಕ್ಕಾಗತ್ತೆ. ಯಾರಾದ್ರೂ ಸ್ಪಾನ್ಸರ್ಸ್ ಮಾಡೋದಿದ್ರೆ ಪುಂಗನೂರನ್ನ ನೀವೇ ಇಲ್ಲಿ ಒಂದ್ ಜೋಡಿ ತಂದು ಕೊಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಬಹುದು. ಹಾಗೆ ನಮ್ಮ ಬ್ರಹ್ಮರ್ಷಿ ದೇವರಾತ ಗೋಶಾಲೆ ಹೊಸ ವಿಭಾಗ, ಮುಕ್ತ ಗೋಶಾಲೆ ವಿಭಾಗ, ಸುಮಾರು 500 ಹಸುಗಳಿಗೆ ಅಂತ ವರ್ಕ್ ನಡೀತಾ ಇದೆ. ಅಲ್ಲೂ ಕೂಡ ನೀವು ಸ್ಪಾನ್ಸರ್ ಅನ್ನು ಕೂಡ ಮಾಡಬಹುದು. ಕೆಲವೊಬ್ರು ಆಲ್ರೆಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕೆಲವೊಂದನ್ನು ನಾವು ನಿಮಗೆ ಕಳಿಸಿ ಕೊಡ್ತೀವಿ ಅಂತ. ನೀವು ಕೂಡ ಕೈ ಜೋಡಿಸಬಹುದು. ಅವಾಗ ನಮ್ಗೆ ಸುಲಭವಾಗಿ ಕೆಲಸವನ್ನ ನಿರ್ವಹಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಬೇಗ ಗೋಶಾಲೆ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ನಮ್ಮ ಬ್ರಹ್ಮರ್ಷಿ ದೇವರಾತ ಗೋಶಾಲೆಯಲ್ಲಿ ನಮ್ಮ ದೇಸಿ ಹಸುವಿನ ರಕ್ಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀವಿ. ತಿಕ್ಕದಿದ್ದ ನೋಡಿ ಹೆಂಗ್ ಮಾಡ್ತದೆ ಅಂತ ನೋಡಿ. ನಾ ತಿಕ್ಕದಿದ್ರೆ ತಿಕ್ಕಬೇಕು, ಹಂಗೆ ನಿಲ್ಲಿಕ್ಕಿಲ್ಲ ಅಂತ ಕೂಡಲಾಗಿರುತ್ತೆ. ಅದು ಪ್ರೀತಿಯನ್ನೇ ಇರೋದು ಅಲ್ದಾನೆ. ಭದ್ರಾ ಬಾ. ಭೀಷ್ಮ ಇದ್ದಾನೆ, ಭದ್ರಾ ಇದ್ದಾನೆ. ನೀವು ನೋಡ್ತಾ ಇದ್ದೀರಾ, ಆಕಳು ಆರಾಮಾಗಿ ಓಡಾಡ್ಕೊಂಡಿದೆ. ಇಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದೆ. ಗಣಪ ಇದ್ದಾನೆ. ಗಣಪಂಗೆ ಈ ಚೌತಿ ಹಬ್ಬಕ್ಕೆ 2 ವರ್ಷ ಆಗತ್ತೆ. ಹಂಗ ಗಣಪ ಹೆಜ್ಜೆ ಹೆಂಗಿದ್ದಾಳ ನಿಂದು. ಹೀಗೆ ನಾವು ಬಿಡುವಾದಾಗ ನಿಮ್ಗೆ ನಮ್ಮ ಗೋಮಾತೆಯರು ಹಾಗೂ ನಂದಿಯ ದರ್ಶನವನ್ನ ಮಾಡಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಗೋಶಾಲೆಗೆ ಬರ್ಲಿಕ್ಕೆ ಹೇಳಿ. ಇಲ್ಲಿ ಬಂದು ಸ್ವಲ್ಪ ಸಮಯವನ್ನ ಕಳೀಲಿಕ್ಕೆ ಹೇಳಿ. ನಮಸ್ಕಾರ.